ಆಕೆಯನ್ನು ಮದುವೆಯಾಗಿ ಕೆಲವೇ ಗಂಟೆಗಳು ಕಳೆದಿತ್ತು. ಆದರೆ ಬಹಿರ್ದೆಸೆಗೆ ಅಂತ ಹೋದಳು ವಾಪಸ್ ಮನೆಗೆ ಬರಲೇ ಇಲ್ಲ. ಈ ಎಲ್ಲ ಘಟನೆ ನಡೆದಿದ್ದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮದಲ್ಲಿ. ಇನ್ನು ಚಿಕ್ಕ ಉಳ್ಳಾರ್ತಿ ಮೂಲದ ಯುವತಿ ಪ್ರೀತಿಸಿದ ಹುಡುಗನ ಜೊತೆ ಶುಕ್ರವಾರ ತಾನೇ ಮದುವೆಯಾಗಿದ್ಲು. ಅದೆಷ್ಟೋ ಕನಸು ಕಂಡಿದ್ದ ಆಕೆ ಕೆಲವೇ ಗಂಟೆಗಳು ಮಾತ್ರ ಇರೋದು ಅಂತ ಗೊತ್ತೇ ಆಗಿಲ್ಲ. ಹೌದು, ಎನ್ ಮಹದೇವಪುರ ಗ್ರಾಮಕ್ಕೆ ಗಂಡನ ಜೊತೆ ಬಂದಿದ್ದ ಯುವತಿ ಬಹಿರ್ದೆಸೆಗೆ ಅಂತ ಹೋಗಿದ್ದಳು. ಮತ್ತೆ ಬಂದಿದ್ದು ಶವವಾಗಿ. ಇನ್ನು ನವವಿವಾಹಿತೆ ನಾಪತ್ತೆಯಾಗಿದ್ದೆ ತಡ ಕುಟುಂಬಸ್ಥರು ಎಲ್ಲ ಕಡೆ ಹುಡುಕಿ ಸುಸ್ತಾಗಿದ್ದರು. ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದು ಪ್ರಯೋಜನ ಆಗಿರಲಿಲ್ಲ. ಎಲ್ಲೂ ಸಿಗದೆ ನೊಂದಿದ್ದ ಕುಟುಂಬಸ್ಥರಿಗೆ ಸಿಡಿಲು ಬಡಿದಿದ್ದು ಅದೇ ಗ್ರಾಮದ ಬಯಲು ಎಂದರಲ್ಲಿ ಆಕೆ ಶವವಾಗಿ ಸಿಕ್ಕಿದ ಮೇಲೆ. ಇನ್ನು ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆ ಶವಾಗಾರದ ಬಳಿ ಮೃತಳ ಮರಣೋತ್ತರ ಪರೀಕ್ಷೆ ನಡೆದಿದೆ. ಯುವತಿಯ ಕೊಲೆ ನಡೆದ ಬಗ್ಗೆ ಕುಟುಂಬಸ್ಥರಿಗೆ ಅನುಮಾನ ಸಹ ಹುಟ್ಟಿದೆ. ಇನ್ನು ಈ ಬಗ್ಗೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸಹ ಪ್ರತಿಕ್ರಿಯಿಸಿದ್ದು, ಯುವತಿಯ ಸಾವಿನ ಬಗ್ಗೆ ತನಿಖೆ ನಡೆಸಿದ್ದೇವೆ. ಕತ್ತು ಹಿಸುಕಿ ಉಸಿರುಗಟ್ಟಿ ಹತ್ಯೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಘಟನೆ ಸಂಬಂಧ ಮೂವರನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾಗಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಮಾಹಿತಿ ನೀಡಿದ್ದಾರೆ. ನಾಯಕನಹಟ್ಟಿ PS ಲಿಮಿಟ್ಸ್ನಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ. ಅದರ ಡೀಟೇಲ್ಸ್ ನೋಡಿದ್ರೆ ಸುಮಲತಾ ಅನ್ನೋ ಒಬ್ಬ ಮಹಿಳೆ, ಇವರು 13ನೇ ತಾರೀಕು ಚಿಕ್ಕುಲಾರ್ತಿ ವಿಲೇಜ್ ಅವರ ಮನೆಯಿಂದ ಮಿಸ್ಸಿಂಗ್ ಆಗ್ತಾರೆ. ತದನಂತರ ತಂದೆಯವರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ತಾಲೂಕು ಲಿಮಿಟ್ಸಲ್ಲಿ. ಇವರು ನಿನ್ನೆ ಈವ್ನಿಂಗ್ ನಾಯಕನಹಟ್ಟಿ ಎನ್ ಮಹದೇವಪುರ ಒಂದು ಅಗ್ರಿಕಲ್ಚರ್ ವೆಲ್ನಲ್ಲಿ ಶವವಾಗಿ ಪತ್ತೆ ಆಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ತಂದೆಯವರು ಒಂದು ಮರ್ಡರ್ ಕೇಸನ್ನು ದಾಖಲಿಸ್ತಾರೆ ನಾಯಕನಹಟ್ಟಿ PSನಲ್ಲಿ. ಸೊ ಇದರಲ್ಲಿ ನಾವು ಬಾಡಿಯನ್ನು ರಿಕವರ್ ಮಾಡಿ ಅದನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸಿ ಎಲ್ಲ ಸಸ್ಪೆಕ್ಟ್ಸ್ನ ನಾವು ವೆರಿಫೈ ಮಾಡ್ತಾ ಇದ್ದೀವಿ. 3 ಜನರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಸ್ಪೆಕ್ಟ್ಸ್ನ ನಾವು ವಿಚಾರ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಡೀಟೇಲ್ಸ್ನ ನಾವು ತಿಳಿಸ್ತೀವಿ. ಇದು ಮರ್ಡರ್. ನಮಗೆ ಪ್ರಿಲಿಮಿನರಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ಪ್ರಕಾರ ಸೂಸೈಡಲ್ ಅಲ್ಲ, ಅದು ಮರ್ಡರ್ ಅಂತಲೇ ನಮಗೆ ಮಾಹಿತಿ ಬಂದಿದೆ. ಸೊ ಇನ್ನು ಮುಂದಿನ ವಿಚಾರಣೆ ಮಾಡಬೇಕು. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಮಾತ್ರ ಇಲ್ಲ. ಈಗಾಗಲೇ ವಿಚಾರ ಮಾಡ್ತಾ ಇದೆ. ಡೀಟೇಲ್ಸ್ ಶೇರ್ ಮಾಡ್ತೀವಿ. ಸುಮಲತಾ ಅನ್ನೋರು 13th ನೈಟ್ ಮನೆಯಿಂದ ಹೋಗ್ತಾರೆ. ಗಜೇಂದ್ರ ಅನ್ನೋ ಒಬ್ಬ ಹುಡುಗನ ಜೊತೆ ಮದುವೆ ಮಾಡ್ಕೊಳ್ತಾರೆ 14th. ಗಜೇಂದ್ರ ಅನ್ನೋರು ಕೂಡ ಅವರ ಸಂಬಂಧಿಕರೇ. ಅವರ ತೋಟದಲ್ಲೇ ಅವರ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ 2 ಇಯರ್ಸಿಂದ. ಸೊ ಅವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ ನಂತರ 14th ಮಧ್ಯಾಹ್ನದಿಂದ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇದನ್ನು ನಾವೇನು ವಿಚಾರ ಮಾಡ್ತಾ ಇದ್ದೀವಿ. ಜೊತೆಗೆ ಅವರ ಫ್ರೆಂಡ್ಸ್ ಗೋರೇಶ ಮತ್ತು ಅಶೋಕ್, ಇವರು 3 ಜನ ಲೇಡಿಯನ್ನು ಕರ್ಕೊಂಡೋಗಿ ಒಂದು ಈಶ್ವರ ದೇವಸ್ಥಾನದಲ್ಲಿ ಮುಳ್ಕೊಂಡು ಹತ್ರ ಮದುವೆ ಮಾಡಿಸ್ತಾರೆ. ತದನಂತರ ಅವರು ಎನ್ ಮಹದೇವಪುರಕ್ಕೆ ಬರ್ತಾರೆ. 14th ಮಧ್ಯಾಹ್ನದಿಂದ ಅವರು ಹೊರಗಡೆ ಹೋಗಿ ಮತ್ತೆ ವಾಪಸ್ ಬರಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈಗ ಸಸ್ಪೆಕ್ಟ್ಸ್ನ ನಾವು ವಿಚಾರ ಮಾಡ್ತಾ ಇದ್ದೀವಿ.